ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನ ಹಣ್ಣಿನ ಸಾರು ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಚಿಕ್ಕ ಮಾವಿನ ಹಣ್ಣು. ಇದು ಸ್ವೀಟಾಗಿದೆ, ತುಂಬಾ ಸ್ವೀಟಾಗಿದೆ. ಇದು ಹುಳಿ ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು ಸಾರು. ಹೇಗೆ ಮಾಡೋದು ಅಂತ ನೋಡುವ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡುವ. ಇಲ್ಲಿ ಒಂದು 7 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಈ ಥರ ಚಿಕ್ಕ ಚಿಕ್ಕದು. ಕೆಲವೊಂದೊಂದು ಹುಳಿ ಇರುತ್ತೆ, ಇದು ಸ್ವೀಟಾಗಿದೆ ತುಂಬಾ. ಇದು ತುಂಬ ಚೆನ್ನಾಗಾಗುತ್ತೆ. ಇದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಎಲ್ಲ ಇಟ್ಕೋಬೇಕು, ಈ ಥರ ತೆಗಿಬೇಕು. ಎಲ್ಲ ಅದೇ ಥರ ನಾನು ಮಾಡಿ ಇಟ್ಕೊತೀನಿ. ಎಲ್ಲ ಸಿಪ್ಪೆ ಎಲ್ಲ ತೆಗೆದಾಗಿದೆ ನೋಡಿ. ಈ ಸಿಪ್ಪೆಯಿಂದ ಸ್ವಲ್ಪ ರಸ ಬರುತ್ತೆ, ಇದು ರಸ ಎಲ್ಲ ತೆಗಿತೀನಿ. ರಸ ಎಲ್ಲ ತಗೊಂಡಾಗಿದೆ. ಈಗ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಆಗುವಷ್ಟು ಧನಿಯಾ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 3/4 ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು. ಇದನ್ನು ಡ್ರೈ ಆಗಿ ನಾವೀಗ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಾಗಿದೆ. ಎಲ್ಲ ಈಗ ಇದು ತಣ್ಣಗಾಗಬೇಕು. ಈಗ ತಣ್ಣಗಾದ್ಮೇಲೆ ಈಗ ನಾನೊಂದು ಮಿಕ್ಸಿ ಜಾರಿಗೆಲ್ಲ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕದು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣು ಸ್ವೀಟ್ ಆಗಿರೋದ್ರಿಂದ ಅದಕ್ಕೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಈಗ ಮಸಾಲ ರೆಡಿಯಾಗಿದೆ. ಈಗ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1-2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಚಟಪಟ ಅಂದಾದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಇದು ಜಾಸ್ತಿ ಫ್ರೈ ಏನು ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಿದು. ಈಗ ನಾನೀಗ ಮಾವಿನ ಹಣ್ಣು ಸೇರಿಸ್ತಾ ಇದ್ದೀನಿ. ಕಿವುಚ್ಕೊಂಡಿರುವ ಸ್ವಲ್ಪ ನೀರು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಈಗ ರುಬ್ಬಿರುವಂಥ ಮಸಾಲ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣು ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕಾಗತ್ತೆ. ಇದು ಸ್ವೀಟ್ ಆಗಿರೋದ್ರಿಂದ ನಾನಿಲ್ಲಿ ಬೆಲ್ಲ ಸೇರಿಸ್ತಾ ಇಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು 10 ನಿಮಿಷ ಕುದಿಬೇಕಿದು. ಈಗ 10 ನಿಮಿಷದಲ್ಲಿ ಮಾವಿನ ಹಣ್ಣಿನ ಸಾರು ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಇದು. ನೋಡಿ, ಮಾವಿನ ಹಣ್ಣಿನ ಸಾರು ಈಗ ರೆಡಿಯಾಗಿದೆ. ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಾಗುತ್ತೆ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಆಗೋಗುತ್ತೆ ಇದು. ಇವತ್ತಿನ ಮಾವಿನ ಹಣ್ಣಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.